ಹೌದು, ಕ್ಯಾಮ್ರಾ ಇಲ್ಲಿ ಹಾಕೋಣದು. ಇಲ್ಲಿ ಹಾಕೊಂಡ್ರೆ ನಾವು ಓಡಿಸೋದು ಇದು ಎಲ್ಲ ತೋರಿಸುತ್ತೆ. ಹೌದೌದು. ನೀವು ನೋಡ್ಬೋದು, ಟೈರ್ಸ್ ತರಿಸಿದ್ದೀನಿ, ಬಂದಿದೆ. ಬ್ರಿಡ್ಜ್ಸ್ಟೋನ್ದು 190 ಸೆಕ್ಷನ್ನು, ಫ್ರಂಟು 120 ಸೆಕ್ಷನ್ನು ಮತ್ತು ಬ್ಯಾಕು 190 ಸೆಕ್ಷನ್ ತರಿಸಿದ್ದೀನಿ. ಇದನ್ನು ಇವಾಗ ಹೋಗಿ ಮಧುಸ್ ಟೈರ್ಸ್ ಅಂತ ಇದೆ, ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಸ್ಕೊಂಬರ್ಬೇಕು. ಇಂಜಿನ್ ಆಯಿಲು 4 ಲೀಟ್ರು ಇದು, ಹೆಚ್ಚು ಕಡಿಮೆ ಒಂದು 5,000 ರೂಪಾಯಿ ಆಯಿತು. ಸಿಲ್ಕೋಲಿನು ಮತ್ತು EBC ಬ್ರೇಕ್ ಪ್ಯಾಡ್ಸು ಫ್ರಂಟು ಬ್ಯಾಕ್ ಎರಡು, ಇದೊಂದು ಹೆಚ್ಚು ಕಡಿಮೆ 16,000 ರೂಪಾಯಿ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತೇನಪ್ಪ ಪ್ರೋಗ್ರಾಮು ಅಂತ ಅಂದರೆ, ನಮ್ಮ ಕವಾಸಾಕಿಗೆ ಹೊಸ ಟೈರ್ಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಮಧುರ್ಸ್ ಗ್ಯಾರೇಜ್ಗೆ ಹೋಗ್ತಾ ಇದ್ದೀವಿ, ವಿಲ್ಸನ್ ಗಾರ್ಡನ್ನು. ಏನಂದರೆ ನಮ್ಮ ಇಡೀ ಬೆಂಗಳೂರಲ್ಲೇ ಗುರು ಸೂಪರ್ ಬೈಕ್ಸ್ ಟೈರ್ಸ್ ಆಗಲಿ, ಅದಕ್ಕೆ ವೀಲ್ ಅಲೈನ್ಮೆಂಟ್ ಮಾಡೋದಾಗಲಿ, ವೀಲ್ ಬ್ಯಾಲೆನ್ಸಿಂಗ್ ಮಾಡೋದಾಗಲಿ, ಟೂ ವೀಲರ್ಸು ಅವರು ಮಧುರ್ಸ್ ಟೈರ್ಸ್ ಒಬ್ಬರೇ ಮಾಡೋದು. ನಾನು ತುಂಬ ಕಡೆ ಈ ಕಡೆ ಎಲ್ಲ ವಿಜಯನಗರ, ಈ ಕಡೆ RPS ಲೇಔಟ್ ಎಲ್ಲ ಕಡೆ ವಿಚಾರಿಸ್ಬಿಟ್ಟೆ, ಯಾರೂ ಮಾಡಲ್ಲ, ಅವರೊಬ್ಬರೇ ಮಾಡೋದು. ಸೊ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ಸೊ ಹಳೇದು ಸ್ಟಾಕ್ ಬಂದ್ಬಿಟ್ಟು ಡನ್ಲಾಪ್ ಸ್ಪೋರ್ಟ್ಸ್ ಮ್ಯಾಕ್ಸ್ ಟೈರ್ ಇದ್ದಿದ್ದು. ಸೊ ಇವಾಗ ನಾನು ತರಿಸಿರೋದು ಬ್ರಿಡ್ಜ್ಸ್ಟೋನ್ ಅಂತ ತರಿಸಿದ್ದೀನಿ. ಸೊ ಆ್ಯಕ್ಚುಲಿ ಮುಂದ್ಗಡೆ 120 ಸೆಕ್ಷನ್ ಬರುತ್ತೆ, ಹಿಂದ್ಗಡೆ 180 ಸೆಕ್ಷನ್ ಬರುತ್ತೆ. ನಾನು 190 ಸೆಕ್ಷನ್ ತರಿಸಿದ್ದೀನಿ. ಸ್ವಲ್ಪ ವೈಡಾಗಿ ಇನ್ನೂ ಚೆನ್ನಾಗಿರುತ್ತೆ, ಗ್ರಿಪ್ಪು ಲುಕ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಈ ಸೂಪರ್ ಬೈಕ್ಸು ತೊಗೊಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವೋ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇನ್ನೂ ಡಬಲ್ ಕಷ್ಟಪಡಬೇಕು ಗುರು. ತೊಗೊಳೋದೇನೋ ತೊಗೊಂಡ್ಬಿಡ್ತೀವಿ, ಬಟ್ ಅದ್ರ ಮೇಂಟೆನೆನ್ಸ್ ಇದೆಯಲ್ಲ, ಒಳ್ಳೆ ಬಿಳಿಯಾನೆ ಸಾಕ್ದಂಗಿದೆ ನನ್ನ ಕತೆ. ಏನು ಟೈರ್ಸ್ ಏನು ಹೊಸಿನ ಐತೆ, 40,000 ರೂಪಾಯಿ ಟೈರ್ಸು ತರಿಸಿರೋದು ನಾನು ಸೆಟ್ಟು ಬ್ರಿಡ್ಜ್ಸ್ಟೋನ್ದು. ಇನ್ನೊಂದು ವರ್ಡಸ್ಟೈನ್ ಅಂತ ಬರುತ್ತೆ ಅಪೋಲೋದವ್ರದ್ದು, ಬಟ್ ಅದು ಕ್ವಾಲಿಟಿ ಏನೋ ಚೆನ್ನಾಗಿಲ್ಲ, ಬೇಗ ಹೋಗ್ಬಿಡುತ್ತೆ ಅಂತಂದರು. ಸೊ ಕಡಿಮೆದು ಚೀಪ್ ಬಡ್ಜೆಟಲ್ಲಿ ಸಿಗೋದಂದರೆ ಅದೇ ವರ್ಡಸ್ಟೈನು. ಸೊ ಅದು ಬೇಡ ಅಂತ ಅಂದ್ಬಿಟ್ಟು ಬ್ರಿಡ್ಜ್ಸ್ಟೋನ್ ತರಿಸಿದ್ದೀನಿ ನಾನು. ಅಪಾರ್ಟ್ ಫ್ರಮ್ ದಟ್ ರನ್ನಿಂಗ್ ಕಾಸ್ಟ್ ಬೇರೆ, ಈ ಬೈಕ್ಗಳು ಮೈಲೇಜ್ಗಳು ಬೇರೆ ಕೊಡಲ್ಲ. 7-8 ಕೊಟ್ಟರೆ ಹೆಚ್ಚು ಸಿಟೀಲಿ ರನ್ನಿಂಗ್ ಕಾಸ್ಟು. ಆಮೇಲೆ ಇದ್ರದ್ದು ಇನ್ಶೂರೆನ್ಸು ಎಷ್ಟು ಗುರು ಸೂಪರ್ ಬೈಕು ಮೇಂಟೈನ್ ಮಾಡೋದು ಬಿಡಪ್ಪ. ಮಿಷಿಲಿಂದು ಬರುತ್ತೆ, ಅದು ಬಿಟ್ಟರೆ ಪಿರೇಲಿದು ಬರುತ್ತೆ. ಪಿರೇಲಿ ರೋಸೋ 3, ರೋಸೋ 4 ಅಂತೆಲ್ಲ ಬರುತ್ತೆ. ಅವ್ರದ್ದೆಲ್ಲ ಸಾಫ್ಟ್ ಕಾಂಪೌಂಡ್ ಟೈರ್ಸು, ಅದೆಲ್ಲ ಹೆಚ್ಚು ಕಡಿಮೆ 50,000 ಹತ್ರ ಇದೆ ಗುರು ಅದು ಸೆಟ್ಟು. ಆಂಬುಲೆನ್ಸ್ಗೂ ಜಾಗ ಬಿಡ್ತಲ್ವಲ್ಲಪ್ಪ ಇವರು. ಇದು ನೋಡಿ, ಯಾವುದೋ ವೈರ್ ಕಟ್ಟಾಗಿ ಹಿಂಗೆ ಬಿದ್ದಿದೆ, ಇದು ಯಾವನು ಬಾದರೇ ಮಾಡ್ತಾಯಿಲ್ಲ. ಅದನ್ನ ಅಟ್ಲೀಸ್ಟ್ ಏನಾದ್ರು ಸ್ವಲ್ಪ ಪಕ್ಕಕ್ಕಾದ್ರೂ ಹಾಕೋಣ ಅಂತ ಎಲ್ಲ ಹಂಗೆ ಇದು ಮಾಡ್ಕೊಂಡು ಹೋಯ್ತವ್ರೆ. ಅದು ಹಂಗೆ ನೇತಾಡ್ತಾ ಇದ್ರೆ ಪಕ್ಕ ಯಾವನಾರು ಬಂದು ಗುದ್ಕೊಂಡು ಪಕ್ಕ ಏನಾರು ಒಂದು ಮಾಡ್ಕೊಂಡ್ರು ಅವನು. ಅಂಕಲ್ ಲೆಫ್ಟು. ನೀವೇನಾ ಸರ್? ನಮಸ್ತೆ. ಇದು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಬೈಕಿಗೆ ಫ್ರಂಟು ಬೈಕ್ 2 ಟೈರ್ ಚೇಂಜ್ ಮಾಡಿಕೊಡ್ಬೇಕು. ಬಂದು ಇದೆ ತಂದಿದ್ದೀವಿ. ಅಲ್ಲಿ ಮಾಡ್ತೀರಾ ಇಲ್ಲೇ ಮಾಡ್ತೀರಾ? ನೋಡಿ ಹೆಂಗೆ ಓರ್ನೌಟ್ ಆಗಿದೆ ಹಿಂದ್ಗಡೆ ಟೈರ್. ಫ್ರಂಟ್ ಅಂತೂ ಫುಲ್ ಓರ್ನೌಟ್ ಆಗ್ಬಿಡೈತೆ, ನೋಡ್ಬೋದು ನೀವು ಹೆಂಗೆ ಫ್ರಂಟು. ಟ್ರಾನ್ಸಾಲ್ಪ್, ಓ ಸಕ್ಕತ್ತಾಗೈತೆ ಗಾಡಿ. 750cc ಇಂಜಿನ್, ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. Brought the tire, no? Oh, yes, yes.
ಪೆಟ್ರೋಲ್ ಆದಮೇಲೆ 190 ಸೆಕ್ಷನ್ ಟೈರ್ ನೋಡಿ ಹೆಂಗೆ ಕಾಣುತ್ತೆ.